ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಜೇವರ್ಗಿಯಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ, ಕಾನೂನು ಅರಿವು ಮತ್ತು ಸಂವಿಧಾನ ಮೌಲ್ಯಗಳ ಪ್ರತಿಪಾದನೆ. ಜೇವರ್ಗಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಅಂಗವಾಗಿ ಕಾನೂನು ಸಾಕ್ಷರತಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಜೇವರ್ಗಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಮಾಜದಲ್ಲಿ ನ್ಯಾಯ, ಸಮಾನತೆ ಮತ್ತು ಮಾನವ ಗೌರವದ ಮೌಲ್ಯಗಳನ್ನು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಕೀಲರಾದ ಅಪ್ಪಾಸಾಬ ಕೊಳಕೂರ್ ಮಾತನಾಡಿ, ಸಾಮಾಜಿಕ ನ್ಯಾಯವು ಕೇವಲ ಕಾನೂನಿನ ಪದವಲ್ಲ, ಅದು ಮಾನವ ಬದುಕಿನ ಮೂಲಾಧಾರ ಎಂದು ಹೇಳಿದರು. ಸಮಾನ ಹಕ್ಕು, ಸಮಾನ ಅವಕಾಶ ಮತ್ತು ಶೋಷಣೆಯ ವಿರುದ್ಧದ ಹೋರಾಟವೇ ಸಾಮಾಜಿಕ ನ್ಯಾಯದ ತತ್ವ ಎಂದು ವಿವರಿಸಿದರು. ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ವಿಶ್ವ ಮಟ್ಟದಲ್ಲಿ ಸಮಾನತೆಯ ಪರಿಕಲ್ಪನೆಯನ್ನು ಗಟ್ಟಿಗೊಳಿಸುವ ದಿನವಾಗಿದ್ದು, ಹಿಂದುಳಿದ ವರ್ಗಗಳಿಗೆ ನ್ಯಾಯ ತಲುಪಲು ಕಾನೂನು ಅರಿವು ಅತ್ಯವಶ್ಯಕ ಎಂದರು. ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಸತೀಶ್ ಕುಮಾರ್ ಸಂಗನ್ ಇಲಾಖೆಯ ವಿವಿಧ ಕಲ್ಯಾಣ ಯೋಜನೆಗಳು ಹಾಗೂ ವಿದ್ಯಾರ್ಥಿ ಸಹಾಯ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಸಮಾಜದ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ವಕೀಲರಾದ ರಾಜು ಮುದ್ದಡಗಿ ಭಾರತೀಯ ಸಂವಿಧಾನದ ಆಶಯವನ್ನು ಉಲ್ಲೇಖಿಸಿ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಎಂದು ಹೇಳಿದರು. ಮೂಲಭೂತ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಸಮಾನವಾಗಿ ಪಾಲಿಸುವುದು ಸಮಾಜದ ಸಮತೋಲನ ಕಾಪಾಡಲು ಅಗತ್ಯ ಎಂದರು. ನ್ಯಾಯವಾದಿಗಳಾದ ಮೊಹಿನುದ್ದೀನ್ ಇನಾಮ್ದಾರ್, ಬದುಕು ಹಕ್ಕು ಸಂವಿಧಾನ ನೀಡಿದ ಮೂಲಭೂತ ಹಕ್ಕಾಗಿದ್ದು, ಪರಸ್ಪರ ಗೌರವ ಮತ್ತು ಸಹಬಾಳ್ವೆಯ ಮೂಲಕವೇ ಸಾಮಾಜಿಕ ನ್ಯಾಯ ಸಾಧಿಸಬಹುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಉತ್ತಮ ಸೇವಾ ಪ್ರಶಸ್ತಿ ಪಡೆದ ವಸತಿ ನಿಲಯದ ಶಾಂತಪ್ಪ ದೇವರ್ಮನಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮಲ್ಲನಗೌಡ ಪಾಟೀಲ್, ದೊರೆಪ್ಪಗೌಡ, ಶಾಂತಪ್ಪ ದೇವರ್ಮನೆ, ಮಿಥುನವಾಲಿ, ಶಿವುಗೌಡ ಬಿರಾದಾರ್, ಶಿವರಾಜ್, ಮಲ್ಲಪ್ಪ ಹೊಸಮನಿ, ಪ್ರವೀಣ್ ಕುಮಾರ್ ಸರವಾಡ್ ಹಾಗೂ ಉಚಿತ ಕಾನೂನು ಘಟಕದ ಹುಂಚೆರಾಯ, ಶ್ರೀಕಾಂತ್ ಸೇರಿದಂತೆ ಹಲವರು ಭಾಗವಹಿಸಿದರು. ಕಾರ್ಯಕ್ರಮವು ಸಾಮಾಜಿಕ ನ್ಯಾಯದ ಮಹತ್ವವನ್ನು ತಿಳಿಸುವ ಮೂಲಕ ಸಮಾರೋಪಗೊಂಡಿತು. ಈ ಕಾರ್ಯಕ್ರಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಾಮಾಜಿಕ ನ್ಯಾಯ ಅಂತಂದ್ರೆ ಎಲ್ಲರಿಗೂ ಸಮಾಜ ಅಂದ್ರೆ ಸಮಾಜ ಒಂದೇ ಸಮಾಜದವರು ಅಂತಲ್ಲ, ನಮ್ಮ ಸಮಾಜ ಬೇರೆ, ನಿಮ್ಮ ಸಮಾಜ ಬೇರೆ, ಹಂಗಲ್ಲ. ಸಮಾಜ ಅಂದ್ರೆ ಎಲ್ಲರೂ ಸೇರಿರ್ತಕ್ಕಂಥ ಸಮಾಜ. ನಾವು ಸೀಮಿತ ಮಾಡಿ ನಾವು ಜಾತಿಯವರು ನಮ್ದೊಂದು ಸಮಾಜ, ನಿಮ್ದೊಂದು ಸಮಾಜ, ಅವ್ರದೊಂದು ಸಮಾಜ, ಹಿಂಗಲ್ಲ. ಎಲ್ಲ ಸಮುದಾಯ, ಇಡೀ ಸಮುದಾಯವನ್ನು ಸೇರಿಸಿ ಸಮಾಜ ಅಂತ ಹೇಳ್ತೀವಿ. ಸಮಾಜ ಅಂದ್ರೆ ನಾವು ನಮ್ಮ ಸುತ್ತಲಿರ್ತಕ್ಕಂಥ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನರು. ಸಾಮಾನ್ಯವಾಗಿ ಸಮಾಜದಲ್ಲಿ ನಮ್ಗೆ ಏನ್ ಹಕ್ಕುಗಳಿದ್ದಾರೆ? ಜೀವಿಸ್ತಕ್ಕಂಥ ಹಕ್ಕಾಗಲ್ಲ, ಆಹಾರ ಪಡ್ಕೊಳ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂಥದ್ದು, ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದು, ಶಿಕ್ಷಣ ಪಡ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಅಥವಾ ಉದ್ಯೋಗ ಮಾಡ್ತಕ್ಕಂಥದ್ದು, ಇದು ಸಾಮಾಜಿಕ ಹಕ್ಕುಗಳು. ಇವು ನೈತಿಕ. ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಹೆಣ್ಮಗು ಹೊರಗೋಗಿ ಗಂಡು ಮಗು ಹೊರಗೋಗಿತ್ತಂದ್ರ ಬಂದೇನಪ್ಪ ಅಂತೇಳಿ ಸರಳವಾಗಿ ಕೇಳ್ತಾರೆ. ಆದ್ರೆ ಅದೇ ಹೆಣ್ಣು ಮಗಳು ಹೊರಗೋಗಿದ್ರು ಅಂದ್ರ, ಯಾಕಪ್ಪ ನಿನಗೆ ಸಮಯದ ಏನು ತಿಳಲ್ಲ, ಜಲ್ದಿ ಬರಬೇಕು ಮನೆಗೆ ಅಂತಕ್ಕಂಥ ಒಂದು ತಾರತಮ್ಯವನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಲಿಂಗ ತಾರತಮ್ಯದಲ್ಲಿ ಕುಟುಂಬದಲ್ಲಿ ಗಂಡು ಮಗು ಹುಟ್ಟಿದ್ರೆ ಸಿಹಿಯನ್ನು ಹಂಚತಕ್ಕಂಥದ್ದು, ಸಂತೋಷವನ್ನು ಪಡ್ತಕ್ಕಂಥದ್ದು, ಹೆಣ್ಣು ಮಗು ಹುಟ್ಟಿದ್ರೆ ಹೆಣ್ಣು ಹುಟ್ಟುತ್ತಲಪ್ಪ ಅಂತಕ್ಕಂಥ ಬೇಜಾರಿನಲ್ಲಿರ್ತಕ್ಕಂಥದ್ದು. ಇವತ್ತು ನಾವು ನೋಡ್ತಾ ಇದ್ದೀವಿ, ಹೆಣ್ಣು ಮತ್ತು ಗಂಡು ಲಿಂಗ ತಾರತಮ್ಯದಲ್ಲಿ ಹೆಣ್ಣು ಮತ್ತು ಗಂಡುಗಳ ವ್ಯತ್ಯಾಸ ಇವತ್ತಿನ ದಿನ ಹೆಣ್ಣು ಸಿಗಲಾದಂತಹ ಪರಿಸ್ಥಿತಿ ಈ ಒಂದು ದೇಶದಲ್ಲಿ